ರಾಜ್ಯದಲ್ಲಿ ಚಳಿಯ ಕೊರೆತ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇವತ್ತು ಬೆಂಗಳೂರಿನಲ್ಲಿ ತುಂತುರು ಮಳೆಯ ಸಿಂಚನ ಕೂಡ ಆಗಿರುವಂತದ್ದು. ಹಾಗಿದ್ರೆ ಮುಂದಿನ ದಿನಗಳಲ್ಲಿ ಹವಾಮಾನದ ಬದಲಾವಣೆ ಯಾವ ರೀತಿಯಾಗಿದೆ, ಇನ್ನು ಹೆಚ್ಚು ಚಳಿ ಮುಂದುವರಿಯುತ್ತಾ, ಮಳೆ ಬರುತ್ತಾ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳಿದೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ಲಿಕ್ಕೆ ಸ್ವತಃ ನಮ್ಮೊಂದಿಗೆ ಹವಾಮಾನ ಇಲಾಖೆಯ ಹಿರಿಯ ಅಧಿಕಾರಿಗಳಾದಂತಹ CS ಪಾಟೀಲ್ ಅವರಿದ್ದಾರೆ. ಅವ್ರನ್ನ ನಾವು ಮಾತನಾಡಿಸ್ತಾ ಹೋಗೋಣ. ಸರ್, ಮತ್ತೆ ಚಳಿಯ ಕೊರೆತ ಹೆಚ್ಚಾಗತ್ತಾ? ಇವತ್ತು ಸಂಜೆ ಸುಮಾರಿಗೆ ಬೆಂಗಳೂರಿನಲ್ಲಿ ಮಳೆಯ ಸಿಂಚನ ಆಗಿರುವಂತದ್ದು. ಹೇಗಿದೆ ಮುಂದಿನ ಹವಾಮಾನದ ವರದಿ? 17ರಂದು ಕರ್ನಾಟಕದ ದಕ್ಷಿಣ ಒಳನಾಡಿನ ಕೆಲವು ಜಿಲ್ಲೆಗಳಲ್ಲಿ ಮುಖ್ಯವಾಗಿ ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು, ರಾಮನಗರ, ಮಂಡ್ಯ, ಮೈಸೂರು, ಚಾಮರಾಜನಗರ ಈ ಜಿಲ್ಲೆಗಳಲ್ಲಿ ತುಂತುರು ಮಳೆ ಎಲ್ಲೋ ಒಂದು ಕಡೆ ಮಳೆ ಆಗುವ ಸಾಧ್ಯತೆಗಳದಾವು. ಇದಕ್ಕೆ ಮುಖ್ಯ ಕಾರಣವೇನೆಂದರೆ ಬಂಗಾಳ ಉಪಸಾಗರದಿಂದ ಒಂದು ಈಸ್ಟರ್ಲಿ ವೇವ್ಸ್ ನಮ್ಮ ಕರ್ನಾಟಕದ ಕಡೆ ಚಲಿಸ್ತಾ ಇದೆ. ಆ ಒಂದು ಮೋಡದಿಂದ ನಮಗೆ ತುಂತುರು ಮಳೆ ಬರ್ತಾ ಇದೆ. 17ರಂದು ರಾತ್ರಿ ವೇಳೆಯಲ್ಲಿ ಉಷ್ಣಾಂಶ ಸ್ವಲ್ಪ ಏರಿಕೆ ಆಗುವ ಸಾಧ್ಯತೆ ಐತಿ. ಬರೀ ಬೆಂಗಳೂರು ಅಂತೇನಿಲ್ಲ, ಇಡೀ ಕರ್ನಾಟಕ ರಾಜ್ಯಾದ್ಯಂತ ಡಿಸೆಂಬರ್ 21ರವರೆಗೆ 1 ರಿಂದ 2 ಡಿಗ್ರಿ ಸೆಂಟಿಗ್ರೇಡ್ ಕಳೆದ ವಾರಕ್ಕೆ ಹೋಲಿಸಿದರೆ ಸ್ವಲ್ಪ ಉಷ್ಣಾಂಶ ಏರಿಕೆ ಆಗುವ ಸಾಧ್ಯತೆಗಳದಾವು. ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಮುಂದಿನ 5 ದಿನಗಳವರೆಗೆ ಕನಿಷ್ಠ ಉಷ್ಣಾಂಶ ಸುಮಾರು 13 ರಿಂದ 15 ಡಿಗ್ರಿ ಸೆಂಟಿಗ್ರೇಡ್ ತನಕ ಹೋಗುವ ಸಾಧ್ಯತೆಗಳದಾವು. ಮತ್ತು ಬೆಂಗಳೂರಿನಲ್ಲಿ ಕೂಡ ಕನಿಷ್ಠ ಉಷ್ಣಾಂಶ 14 ರಿಂದ 15 ಡಿಗ್ರಿ ಸೆಂಟಿಗ್ರೇಡ್ ತನಕ ಹೋಗಬಹುದು. ಮತ್ತು ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಕನಿಷ್ಠ ಉಷ್ಣಾಂಶ 10 ರಿಂದ 12 ಡಿಗ್ರಿ ಸೆಂಟಿಗ್ರೇಡ್ ತನಕ ಹೋಗಬಹುದು. ಮತ್ತು ಬೀದರು, ಕಲಬುರಗಿ, ಯಾದಗಿರಿ, ವಿಜಯಪುರ ಜಿಲ್ಲೆಗಳಲ್ಲಿ ಮುಂದಿನ 2 ದಿನಗಳವರೆಗೆ ಶೀತ ಗಾಳಿಯು ಕೂಡ ಮುಂದುವರಿಯುವ ಹೆಚ್ಚಿನ ಸಾಧ್ಯತೆಗಳದಾವು. ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ ಕೂಡ ಕನಿಷ್ಠ ಉಷ್ಣಾಂಶ ಸುಮಾರು 21-22 ಡಿಗ್ರಿ ಸೆಂಟಿಗ್ರೇಡ್ ತನಕ ಹೋಗಬಹುದು. ಮುಂದೆ ಡಿಸೆಂಬರ್ ಕೊನೆಯ ವಾರದಲ್ಲಿ ಮತ್ತೆ ಚಳಿ ಹೆಚ್ಚಿಗೆ ಆಗುವ ಸಾಧ್ಯತೆಗಳು ಅದಾವೆ. ಓಕೆ, ಚಳಿಯ ಕೊರೆತ ಹೆಚ್ಚು ಶೀತ ಗಾಳಿ ಬರಲಿಕ್ಕೆ ಕಾರಣ ಏನು ಅನ್ನುವಂಥದ್ದು? ಚಳಿಯ ಕೊರೆತ ಅಂದ್ರೆ ನಾವು ಉಷ್ಣಾಂಶ 10 ರಿಂದ ಕಡಿಮೆ ಇತ್ತಂದ್ರೆ ನಾವು ಅದಕ್ಕೆ ಶೀತ ಗಾಳಿ ಅಂತ ಕರಿತೀವಿ ನಾವು, ಕೋಲ್ಡ್ ವೇವ್ ಕಂಡೀಷನ್ಸು. ಮತ್ತು ಟೆಂಪ್ರೇಚರ್ ಅಂದ್ರೆ ಉಷ್ಣಾಂಶ ಸಾಮಾನ್ಯ ಉಷ್ಣಾಂಶಕ್ಕಿಂತ 4 ರಿಂದ 5 ಡಿಗ್ರಿ ಸೆಂಟಿಗ್ರೇಡ್ ಕಡಿಮೆ ಇತ್ತಂದ್ರೆ ನಾವು ಅದಕ್ಕೆ ಕೋಲ್ಡ್ ವೇವ್ ಕಂಡೀಷನ್ಸು ಅಥವಾ ಶೀತ ಗಾಳಿ ಅಂತ ನಾವು ಕರಿತೀವಿ. ಇದಕ್ಕೆ ಇದು ಒಂದು ಶಬ್ದ ಅಷ್ಟ, ಇದು ಒಂದು ಚಳಿ ಅಷ್ಟ, ಇದು ಅಂಶ. ಓಕೆ, ಯಾವ ಜಿಲ್ಲೆಯಲ್ಲಿ ಚಳಿಯ ಪ್ರಮಾಣ ಹೆಚ್ಚಾಗಿರುತ್ತೆ, ಯಾವ ಜಿಲ್ಲೆಯಲ್ಲಿ ಕಡಿಮೆ ಇರುತ್ತೆ ಅನ್ನುವಂಥದ್ದು? ಬೀದರು, ಕಲಬುರಗಿ, ಯಾದಗಿರಿ, ರಾಯಚೂರು, ವಿಜಯಪುರ, ಬಾಗಲಕೋಟೆ, ಕೊಪ್ಪಳ, ಗದಗ, ಬೆಳಗಾವಿ, ಧಾರವಾಡ, ಹಾವೇರಿ, ಬಳ್ಳಾರಿ, ವಿಜಯನಗರ, ದಾವಣಗೆರೆ ಈ ಜಿಲ್ಲೆಗಳಲ್ಲಿ ಸ್ವಲ್ಪ ಚಳಿ ಜಾಸ್ತಿ ಇರ್ತೈತಿ. ಉಳಿದ ಜಿಲ್ಲೆಗಳಲ್ಲಿ ಕೂಡ ಚಳಿ ಇರ್ತೈತಿ, ಆದ್ರೆ ಒಂದು ಸ್ವಲ್ಪ ಕಡಿಮೆ. ಓಕೆ, ಮುಂದಿನ ದಿನಗಳಲ್ಲಿ ಈ ಒಂದು ಹೆಚ್ಚಿನ ಚಳಿ ಎಷ್ಟು ದಿನಗಳು ಅಥವಾ ಎಷ್ಟು ವಾರ, ಎಷ್ಟು ತಿಂಗಳುವರೆಗೆ ಇದು ಮುಂದುವರಿಯುತ್ತೆ ಅನ್ನುವಂಥದ್ದು? ಇದು ಅತಿ ಜಾಸ್ತಿ ಚಳಿ ಇರೋದು ಡಿಸೆಂಬರ್ ಮತ್ತು ಜನವರಿ. ಮುಂದೆ ಫೆಬ್ರವರಿಯಲ್ಲಿ ಚಳಿ ಕಡಿಮೆ ಆಗ್ತದೆ. ಓಕೆ, ಈ ಒಂದು ಚಳಿಯಿಂದಾಗಿ, ಮಂಜಿನ ವಾತಾವರಣದಿಂದಾಗಿ ವಾಹನ ಸಂಚಾರ, ರೈಲು ಸಂಚಾರ ಮತ್ತೆ ವಿಮಾನ ಹಾರಾಟಕ್ಕೆ ಎಷ್ಟು ಎಫೆಕ್ಟ್ ಆಗಬಹುದು ಅನ್ನುವಂಥದ್ದು? ಈ ಒಂದು ಮಂಜು ಬೀಳುವುದರಿಂದ ಅದರದ ವಿಸಿಬಿಲಿಟಿ ಕಡಿಮೆ ಆಗುತ್ತಾ, ಅಂದ್ರೆ ಮುಂದಿಂದ ಕಾಣೋದು ಸ್ವಲ್ಪ ಕಡಿಮೆ ಆಗುತ್ತಾ. ಈ ಬೆಂಗಳೂರಿನಲ್ಲಿ ಕೂಡ ಇವತ್ತು ಸುಮಾರು 800 ಮೀಟರ್ ತನಕ ವಿಸಿಬಿಲಿಟಿ ಬಂದಿದೆ. ಉಳಿದ ಕಡೆನೂ ಭಾಳ ದಟ್ಟವಾಗಿ ಮಂಜು ಬಿದ್ದಿದೆ. ಇದು ವಿಮಾನಗಳ ಹಾರಾಟಕ್ಕೆ ಒಂದು ಸ್ವಲ್ಪ ತೊಂದರೆ ಆಗ್ಬೋದು. ಮತ್ತು ಉಳಿದ ವಾಹನಗಳಿಗೆ ಮತ್ತು ಟ್ರೈನ್ ಇದು ಕೂಡ ಒಂದು ಸ್ವಲ್ಪ ಫಾಸ್ಟ್ ಆಗಿ ಹೋಗ್ಲಿಕ್ಕೆ ಒಂದು ಸ್ವಲ್ಪ ತೊಂದರೆ ಆಗುತ್ತೆ. ಓಕೆ, ಗಡಿ ಭಾಗದ ರಾಜ್ಯಗಳು ಎಫೆಕ್ಟ್, ಹವಾಮಾನದ ಎಫೆಕ್ಟ್ ಏನಾದ್ರು ರಾಜ್ಯದ ಮೇಲೆ ಏನೋ ಬೀಳ್ತಾ ಇದೆಯಾ? ಯಾಕೆ ಇಷ್ಟೊಂದು ಬದಲಾವಣೆಗಳು ಆಗುತ್ತೆ ಅನ್ನುವಂಥದ್ದು ವಾತಾವರಣದಲ್ಲಿ? ಗಡಿ ಭಾಗದಲ್ಲಿ ಅಂದ್ರೆ ಇದು ಕೋಲ್ಡ್ ವೇವ್ಸ್ ಉತ್ತರದಿಂದ ತಂಪು ಮತ್ತು ಒಣ ಗಾಳಿ ಬೀಸುವುದು. ಎರಡನೇದಾಗಿ ಲ್ಯಾನಿನೋ ಪರಿಣಾಮ, ಇದರಿಂದ ನಮಗೆ ತಂಪಾಗತ್ತ. ಮತ್ತು ಈ ವರ್ಷ ಸ್ವಲ್ಪ ಚಳಿ ಜಾಸ್ತಿನೂ ಕೂಡ ಇರಬಹುದು. ಧನ್ಯವಾದಗಳು. ಇದಿಷ್ಟು CS ಪಾಟೀಲ್ ಅವರ ಮಾಹಿತಿಗಳಾಗಿತ್ತು. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.
ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028? ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.